ದರ್ಗಾ ಮಸೀದಿ ಬಾರ್ಲಿನಲ್ಲಿ ಏನು ವಕ್ಫ್ ಕಾಯ್ದೆ 2025 ವಿರೋಧಿಸಿ ಈ ಪ್ರತಿಭಟನೆ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಾನವ ಸರಪಳಿ ಮಾಡಿ ಎಲ್ಲ ಊರುಗಳಲ್ಲಿ ಈ ನಮಾಜ್ ನಂತರ ಎಲ್ಲ ಮುಸಲ್ಮಾನರು ನಮ್ಮ ಜೊತೆ ಇರುವಂಥ ಎಲ್ಲರೂ ಸೇರಿ ಈ ಪ್ರತಿಭಟನೆ ಮಾಡುವಂಥ ಉದ್ದೇಶ ಏನಂದರೆ ನಮ್ಮ ಕೇಂದ್ರ ಸರ್ಕಾರ ತಂದಿರುವಂತಹ ಏನು ತಿದ್ದುಪಡಿ ಇದೆ, ಈ ಆ್ಯಕ್ಟ್ ಏನು ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಮುಸ್ಲಿಂ ವಿರೋಧಿ. ಇದೇ ರೀತಿ ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಇದೇನು ಅಮೆಂಡ್ಮೆಂಟ್ ತಂದಿದ್ದಾರೆ ವಿರುದ್ಧವಾಗಿ ನಮ್ಮ ದೇಶದ ಎಲ್ಲ ಸಾಮಾನ್ಯರ ಜನರು, ಮುಸಲ್ಮಾನರು, ಹಿಂದೂ, ಸಿಖ್ಖರು, ಕ್ರೈಸ್ತರು ಎಲ್ಲರೂ ವೈಯಕ್ತಿಕ ಕಾನೂನು, ಅವರ ಧರ್ಮಕ್ಕೆ ಪಾಲನೆ, ಇದೆಲ್ಲ ನಮ್ಮ ಸಂವಿಧಾನ ಅಡಿಯಲ್ಲಿ ಅವರವರ ಹಕ್ಕು ಇದನ್ನು ವಿರೋಧಿಸಿ ನಮ್ಮ ಕೇಂದ್ರ ಸರ್ಕಾರ ಏನು ಈ ತಿದ್ದುಪಡಿ ತಂದು ಈ ಕಾಯ್ದೆಯನ್ನು ಮಾಡಿದೆ. ಇದು ಸಂಪೂರ್ಣವಾಗಿ ನಾವು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಈ ಪ್ರತಿಭಟನೆಯ ಮೂಲಕ ಈ ದೇಶದಲ್ಲಿ ಇರುವಂಥ ಎಲ್ಲ ಜನರಿಗೆ ನಾವು ತಿಳಿಸೋದೇನೆಂದರೆ ಈ ತಿದ್ದುಪಡಿ ಏನು ತಂದಿರೋದ ಕಾಯ್ದೆ ಇದೆ ಇರೋದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಯಾವ ಕಾರಣಕ್ಕೂ ಇದು ಒಪ್ಪೋದಿಲ್ಲ. ಮುಂದೆ ಬರುವಂಥ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ನು 3 ತಿಂಗಳಿಂದ ಕೂಡ ಇದೇ ರೀತಿ ಪ್ರತಿಭಟನೆ ಬರ್ತಾ ಇದ್ದೇವೆ. ಈ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒತ್ತಡ ಹೇರಿದ್ರೂ ನಾವು ಪ್ರತಿಭಟನೆ ಮುಂದುವರಿಸ್ತೇವೆ. ಈ ಕಾನೂನು ನಾವು ಒಪ್ಪೋದಿಲ್ಲ. ಯಾಕೆ ಅಂದರೆ ಇದು ಸಂಪೂರ್ಣವಾಗಿ ಮುಸ್ಲಿಂ ವಿರೋಧ ಮತ್ತು ನಮ್ಮ ಸಂವಿಧಾನ ವಿರೋಧಿಯಾಗಿದೆ. ಇವಾಗ ಮುಸಲ್ಮಾನರ ಹಕ್ಕುಗಳ ದಮನ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ನಾವು ಕಡೆದಾಗಿ ನಮ್ಮ ಎಜುಕೇಷನ್ ಪಾಲಿಸಿಗಳು, ನಾವು ಓದುವಂಥ ಸ್ಕೂಲು ಕಾಲೇಜುಗಳ ಮೇಲೆ ಇವರ ಕಣ್ಣಿದೆ. ಇದೇ ರೀತಿ ವಕ್ಫ್ ಪ್ರಾಪರ್ಟಿ ನಮ್ಮ ಔಖಾಫಲ್ಲಿ ಇರುವಂತಹ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಮುಸಲ್ಮಾನರ ಏಳಿಗಾಗಿ ಕೊಟ್ಟಿರುವಂತಹ ಈ ಆಸ್ತಿಯನ್ನು ಸರ್ಕಾರದ ಬಳಿಕೆ ಮಾಡಿ ಕಬಳಿಸಲಿ ಪ್ರಯತ್ನ ಮಾಡ್ತಾ ಇದಕ್ಕೆ ಇದನ್ನು ವಿರೋಧಿಸಿ ನಮ್ಮ ಪ್ರತಿಭಟನೆ ಇದೇ ರೀತಿ ಮುಂದುವರಿತಾ ಇದೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಯಾವತ್ತೇ ಕೂಗು ನೀಡಲಿ ನಾವು ಬಂದು ಇದೇ ರೀತಿ ಪ್ರತಿಭಟನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸಭೆಗಳು ನಡೆಯಲಿದೆ. ನಾವು ಈ ಮುಂದೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ನೀವು ದಯವಿಟ್ಟು ಈ ಕಾಯ್ದೆ ಹಿಂಪಡಿಬೇಕು. ನಮ್ಮ ರಾಷ್ಟ್ರಪತಿಗಳಲ್ಲಿ ನಾವು ಮನವಿ, ನೀವು ಏನು ನೋಡದೆ ಸಹಿ ಹಾಕಿ ಕಳಿಸಿದ್ದೀರಾ, ದಯಮಾಡಿ ನೀವು ನಿಮ್ಮಲ್ಲಿ ಹಕ್ಕಿದೆ, ನೀವು ಈ ಕಾಯ್ದೆ ವಾಪಸ್ ಪಡಿಬೇಕಂತ ಮನವಿ ಮಾಡ್ತೇವೆ.